ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಕೂಡ ನಟ ದರ್ಶನ್ ಹವಾ ಕಮ್ಮಿನೇ ಆಗಿಲ್ಲ. ಎಲ್ಲವೂ ಸರಿ ಹೋಗುತ್ತೆ, ನಮ್ಮ ಬಾಸ್ ಪಕ್ಕ ಜೈಲಿಂದ ಹೊರಗೆ ಬರ್ತಾರೆ ಅಂತ ಅದೆಷ್ಟೋ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ನಡುವೆ ಕನ್ನಡದ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಇತ್ತೀಚೆಗೆ ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ನೀಡಿದ್ರು. ಈ ಸಂದರ್ಶನದಲ್ಲಿ ನಟ ದರ್ಶನ್ ಇದೇ ವರ್ಷ ಜೂನ್ ಅಥವಾ ಜುಲೈ ಒಳಗೆ ಜೈಲಿನಿಂದ ಖಂಡಿತ ಹೊರಗೆ ಬರ್ತಾರೆ. 3-4 ತಿಂಗಳಲ್ಲಿ ಅವರು ಬರೋದು ಪಕ್ಕಾ ಅಂತ ಹೇಳಿದ್ದಾರೆ. ಜೊತೆಗೆ ನನ್ನ ಮಾತು ನಿಜವಾಗುತ್ತೆ, ಆ ನಂಬಿಕೆ ನನಗಿದೆ ಅಂತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಕೊನೆಯ ಹಂತದ ಕೆಲಸಗಳು ಭರದಿಂದ ಸಾಗ್ತಾ ಇವೆ. ಇಷ್ಟರಲ್ಲೇ ಟ್ರೈಲರ್ ಲಾಂಚ್ಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಮೂಲಗಳ ಪ್ರಕಾರ ಇದೇ ಮಾರ್ಚ್ 8ರಂದು ಟಾಕ್ಸಿಕ್ ಟ್ರೈಲರ್ ಬಿಡುಗಡೆ ಆಗಲಿದೆ. ವಿಶೇಷ ಅಂದ್ರೆ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನಲ್ಲೇ ನಡೀತಾ ಇದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ. ಬೇರೆ ಭಾಷೆಯ ಮಾಧ್ಯಮಗಳು ಈ ಟ್ರೈಲರ್ ಲಾಂಚ್ನಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಫೆಬ್ರವರಿ 26ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ಚಿತ್ರರಂಗದ ಗಣ್ಯರು ಮತ್ತು ಆಪ್ತರು ಹಾಗೆ ರಾಜಕೀಯ ಮುಖಂಡರಿಗಾಗಿ ಹೈದರಾಬಾದ್ನಲ್ಲಿ ನಾಳೆ ಅದ್ದೂರಿ ಆರ್ತಕ್ಷತೆಯನ್ನ ಆಯೋಜಿಸಿದ್ದಾರೆ. ಆದರೆ ಆರ್ತಕ್ಷತೆಗೆ ಆಹ್ವಾನ ಪತ್ರಿಕೆ ಇಲ್ಲದವರಿಗೆ ಪ್ರವೇಶವಿಲ್ಲ. ಬಹಳ ಭದ್ರತೆಯೊಂದಿಗೆ ಈ ಸಮಾರಂಭ ನಡೀತಾ ಇದೆ. ಮದುವೆ ಬಳಿಕ ಮೊದಲ ಬಾರಿಗೆ ತಮ್ಮ ಹುಟ್ಟೂರು ತುಮ್ಮನಪೇಟೆಗೆ ರಶ್ಮಿಕಾರನ್ನ ವಿಜಯ್ ಕರೆತಂದಿದ್ದಾರೆ. ಊರಿನ ಗ್ರಾಮಸ್ಥರು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ತೆಲಂಗಾಣದ ನಾಗರ್ ಕರ್ನೂಲು ಜಿಲ್ಲೆಯಲ್ಲಿರುವಂತಹ ಹುಟ್ಟೂರು ತುಮ್ಮನಪೇಟೆಯಲ್ಲಿ ವಿಜಯ್ ಕುಟುಂಬ ಹೊಸದಾಗಿ ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಲಾಗಿದೆ. ದಂಪತಿಗೆ ಊರಿನವರು ಆರತಿಯನ್ನು ಬೆಳಗಿ ಸ್ವಾಗತಿಸಿದ್ದಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನದ ದುನಿಯಾ ವಿಜಯ್ ನಟನೆಯ ಭೀಮಾ ತೀರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 6ರಂದು ಚಿತ್ರ ತೆರೆಗೆ ಬರ್ತಾ ಇದೆ. ರವಿ ಬೆಳಗೆರೆ ಬರೆದ ಭೀಮಾ ತೀರದ ಹಂತಕರು ಪುಸ್ತಕಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದನ್ನ ಓಂ ಪ್ರಕಾಶ್ ರಾವ್ ಮತ್ತೊಮ್ಮೆ ಅಲ್ಲಗೆಳೆದಿದ್ದಾರೆ. ಸೀತಾರಾಮ ಧಾರಾವಾಹಿ ಮುಗಿತಾ ಇದ್ದಂತೆ ಮದುವೆಯಾದ ವೈಷ್ಣವಿಯನ್ನ ನೋಡಿ ಇನ್ನು ಮುಂದೆ ನಟಿ ಕಿರುತೆರೆಯೇ ನಟಿಸೋದೇ ಇಲ್ಲ ಎನ್ನುವ ಮಾತು ಕೇಳಿಬಂದಿತ್ತು. ಆದರೆ ವೈಷ್ಣವಿ ಬಳಿಕ ವೆಬ್ ಸಿರೀಸ್ ಒಂದರಲ್ಲಿ ನಟಿಸಿದ್ರು. ಇದೀಗ ಮತ್ತೊಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದಾರೆ. ಗೌಡ ಹೊಸ ಧಾರಾವಾಹಿ ಒಂದರಲ್ಲಿ ಹೊಸ ರೀತಿಯ ಪಾತ್ರದಲ್ಲಿ ನಟಿಸ್ತಾ ಇರೋದಾಗಿ ಸುದ್ದಿಯೊಂದು ಹರಿದಾಡ್ತಾ ಇದೆ. ವೈಷ್ಣವಿ ಗೌಡ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿಯನ್ನ ಹಾಕಿದ್ದು ಮತ್ತೊಂದು ಪಾತ್ರ ಮತ್ತೊಂದು ಜರ್ನಿ ಎಂದು ಹೇಳಲು ಮತ್ತೊಂದು ಕತೆ ಸೈನ್ಡ್ ಅಂಡ್ ಸೀಲ್ಡ್ ಅಂತ ಬರೆದುಕೊಂಡಿದ್ದಾರೆ. ಆದ್ರೆ ಅವರು ಯಾವ ವಾಹಿನಿಯಲ್ಲಿ ಯಾವ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಮಾತ್ರ ತಿಳಿದು ಬಂದಿಲ್ಲ. ನಟ ಸೂರ್ಯರ 46ನೇ ಸಿನಿಮಾಗೆ ವಿಶ್ವತ್ ಅಂಡ್ ಸನ್ಸ್ ಎಂಬ ಶೀರ್ಷಿಕೆಯನ್ನ ನೀಡಿದ್ದು ಈ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ಸೂರ್ಯ ಮಗುವೊಂದರ ಫೋಟೋವನ್ನ ಹಿಡಿದುಕೊಂಡಿದ್ದು ತಂದೆ ಹಾಗೂ ಮಗನ ಕತೆ ಹೇಳುವಂತಿದೆ. ವಿಭಿನ್ನ ಪ್ರೀತಿ ಜೊತೆ ಪೂರ್ಣ ಮನರಂಜನೆಯೊಂದಿಗೆ ಜುಲೈನಲ್ಲಿ ಬರ್ತಿದ್ದೀವಿ ಅಂತ ಸೂರ್ಯ ತಮ್ಮ ಅಧಿಕೃತ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಈ ಚಿತ್ರವನ್ನ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಲಕ್ಕಿ ಭಾಸ್ಕರ್ ಖ್ಯಾತಿಯ ವೆಂಕಿ ಅಟ್ಲೂರಿ ನಿರ್ದೇಶನ ಮಾಡಲಿದ್ದಾರೆ. ತೆಲುಗು ನಟ ರಾಮ್ ಚರಣ್ ಪೆದ್ದಿ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದ 2ನೇ ಹಾಡು ರಿಲೀಸ್ ಆಗಿದೆ. ಮೊದಲು ಬಿಡುಗಡೆಯಾಗಿದ್ದ ಹಾಡು ಸೂಪರ್ ಹಿಟ್ ಆಗಿತ್ತು. ರಾಮ್ ಚರಣ್ ಡ್ಯಾನ್ಸ್ಗೆ ಎಲ್ಲರೂ ಕೂಡ ಫಿದಾ ಆದ್ರು. ಈಗ ರಿಲೀಸ್ ಆಗಿರುವ ಹಾಡಿನಲ್ಲೂ ಹೆಜ್ಜೆ ಹಾಕಿದ ರೀತಿ ಗಮನ ಸೆಳೆದಿದೆ. ಪೆದ್ದಿ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ಅದು AR ರೆಹಮಾನ್ ಮ್ಯೂಸಿಕ್. ಆಸ್ಕರ್ ಪ್ರಶಸ್ತಿ ವಿಜೇತರಾದ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ ಎಂದಾಗ ಕುತೂಹಲ ಮೂಡಿತ್ತು. ಈಗ ಅವರ ಬತ್ತಳಿಕೆಯಿಂದ ಉತ್ತಮ ಹಾಡುಗಳು ಹೊರಬರ್ತಾ ಇವೆ. ಈ ಹಾಡುಗಳು ಗಮನವನ್ನ ಕೂಡ ಸೆಳೀತಾ ಇವೆ.